ಮೆಕ್ಕೆಜೋಳ ಬೆಳೆದಂಥ ಬಾಗಲಕೋಟೆ ರೈತರಿಗೆ ತಪ್ಪದಂಥ ಸಂಕಷ್ಟ. ಸರ್ಕಾರ ಸ್ಥಾಪನೆ ಮಾಡಿದಂಥ ಖರೀದಿ ಕೇಂದ್ರಗಳಿಂದಲೇ ರೈತನಿಗೆ ಬರೆ. ಬಾಗಲಕೋಟೆಯ ಕೆರೂರು ಪಟ್ಟಣದಲ್ಲಿನ ಮೆಕ್ಕೆಜೋಳ ಖರೀದಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದಂಥ 2,400 ರೂಪಾಯಿ ಬೆಂಬಲ ಬೆಲೆ ಮೂಲಕ 45,000 ಕ್ವಿಂಟಾಲ್ ಖರೀದಿ ಮಾಡಬೇಕಾಗಿದ್ದಂಥ ಕಾರ್ತಿಕ್ ಆಗ್ರೋ ಕಾರ್ಖಾನೆಯಿಂದ 14,000 ಕ್ವಿಂಟಾಲ್ ಮಾತ್ರ ಖರೀದಿಯನ್ನ ಮಾಡಿಕೊಳ್ಳಲಾಗಿದೆ. ಬಳಿಕ ಮೆಕ್ಕೆಜೋಳ ಖರೀದಿಗೆ ಕೇಂದ್ರ ಏಕಾಏಕಿಯಾಗಿ ಸ್ಥಗಿತಗೊಳಿಸಿದೆ. ಮತ್ತೆ 20 ದಿನಗಳ ಬಳಿಕ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಲಾಗಿದೆ. ನಂತರ ಮೆಕ್ಕೆಜೋಳ ಖರೀದಿಗೆ ಹೊಸ ನೋಂದಣಿ ಆರಂಭ ಕೂಡ ಆಗಿದೆ. ಇದೀಗ ಕ್ವಿಂಟಾಲ್ ಮೆಕ್ಕೆಜೋಳ 1,800 ರೂಪಾಯಿಗೆ ಖರೀದಿ. ಕೆರೂರು ಎಪಿಎಂಸಿ ಅಧೀನದಲ್ಲಿರುವಂತಹ ವಾಸವಿ ಟ್ರೇಡರ್ಸ್ನಿಂದ ಖರೀದಿ. ಬಾಯಿ ಮುಚ್ಚಿ ಕುಂದಿರಿ ನೀವು. ಪ್ರಪ್ರಥಮವಾಗಿ ತಗೋಬೇಕಾದ್ರೆ 44,000 ಕ್ವಿಂಟಲ್ ಗಾಂಜಾಳ ಖರೀದಿ ಮಾಡ್ತೀವಿ ಅಂತೇಳಿ ನೋಂದಣಿ ಮಾಡ್ಕೊಂಡಾರ ನಮ್ಮ ಹತ್ರ. ಬಟ್ ಇವಾಗ ಏನು ಮಾಡ್ತಿದಾರೆ ಅಂದ್ರೆ 14,000 ಕ್ವಿಂಟಲ್ ಅಷ್ಟೇ ಖರೀದಿ ಮಾಡ್ಕೊಂಡಾರ. ಇನ್ನು ಉಳಿದದ್ದು 30,000 ಕ್ವಿಂಟಲ್ ಹಂಗೆ ಅದ. ಈಗ 14,000 ಕ್ವಿಂಟಲ್ ಖರೀದಿ ಮಾಡಿ ಉಳಿದದ್ದನ್ನು ಬಂದ್ ಮಾಡಿ ಈಗ ಕಡಿಮೆ ರೇಟ್ನಾಗ ತುಂಬ್ಕೊಳಕತ್ತಾರ. ಇದರಿಂದ ರೈತರಿಗೆ 400-500 ರೂಪಾಯಿ ಲಾಸ್ ಆಗಾಕತ್ತೈತಿ. ಅಂದ ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆಗೈತಿ ಇಲ್ಲಿ ತೊಗೊಂಬಂದು ಹಚ್ಚಿದ್ರಿಂದ. ಈಗ ನಮ್ಗೆ ಕಡಿಮೆ ರೇಟಿಗೆ ತುಂಬ್ಕೊಂಡ್ರಿಂದ ನಮ್ಗೆ 400-500 ರೂಪಾಯಿ ಲಾಸ್ ಆಗೈತಿ. ಅದಕ್ಕೆ ಸರ್ಕಾರವೇ ಹೊಣೆ. ಈ ಮೂಲಕ ಮಾಧ್ಯಮದವರಿಗೆ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಆದ ಕಾರಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಸರ್ಕಾರದವ್ರಿಗೆ ಮನವಿ ಮಾಡ್ಕೊ. ಸರ್ಕಾರದವರು ಪ್ರಪ್ರಥಮವಾಗಿ ತಗೋಬೇಕಾದ್ರೆ 44,000 ಕ್ವಿಂಟಲ್ ಗಾಂಜಾಳ ಖರೀದಿ ಮಾಡ್ತೀವಿ ಅಂತೇಳಿ ನೋಂದಣಿ ಮಾಡ್ಕೊಂಡಾರ ನಮ್ಮ ಹತ್ರ. ಬಟ್ ಇವಾಗ ಏನು ಮಾಡ್ತಿದಾರೆ ಅಂದ್ರೆ 14,000 ಕ್ವಿಂಟಲ್ ಅಷ್ಟೇ ಖರೀದಿ ಮಾಡ್ಕೊಂಡಾರ. ಇನ್ನು ಉಳಿದದ್ದು 30,000 ಕ್ವಿಂಟಲ್ ಹಂಗೆ ಅದ. ಈಗ 14,000 ಕ್ವಿಂಟಲ್ ಖರೀದಿ ಮಾಡಿ ಉಳಿದದ್ದನ್ನು ಬಂದ್ ಮಾಡಿ ಈಗ ಕಡಿಮೆ ರೇಟ್ನಾಗ ತುಂಬ್ಕೊಳಕತ್ತಾರ. ಇದರಿಂದ ರೈತರಿಗೆ 400-500 ರೂಪಾಯಿ ಲಾಸ್ ಆಗಾಕತ್ತೈತಿ. ಅಂದ ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆಗೈತಿ ಇಲ್ಲಿ ತೊಗೊಂಬಂದು ಹಚ್ಚಿದ್ರಿಂದ. ಈಗ ನಮ್ಗೆ ಕಡಿಮೆ ರೇಟಿಗೆ ತುಂಬ್ಕೊಂಡ್ರಿಂದ ನಮ್ಗೆ 400-500 ರೂಪಾಯಿ ಲಾಸ್ ಆಗೈತಿ. ಅದಕ್ಕೆ ಸರ್ಕಾರವೇ ಹೊಣೆ. ಈ ಮೂಲಕ ಮಾಧ್ಯಮದವರಿಗೆ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಆದ ಕಾರಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಸರ್ಕಾರದವ್ರಿಗೆ ಮನವಿ ಮಾಡ್ಕೊ. ಸರ್ಕಾರದವರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ